ಇಬ್ಬರ ಹೆಂಡಿರ ಮುದ್ದಿನ ಗಂಡನಾಗಿ ಬಸವಣ್ಣ. ಬಸವಣ್ಣವರಿಗೆ ಎಷ್ಟು ಜನ ಹೆಂಡರಾದ್ರ ತಂಗಿ? ಯಾರ್ಯಾರು? ಗಂಗಾಂಬಿಕೆ, ನೀಲಾಂಬಿಕೆ. ಇಬ್ಬರ ಹೆಂಡರ ಒಂದು ಮೋಹದೊಳಗ ಬಸವಣ್ಣ ತನ್ನ ಸತ್ಯ ಶುದ್ಧ ಕಾಯಕ ಮರಿಲಿಲ್ಲ. ಗುರು ಲಿಂಗ ಜಂಗಮ ದಾಸೋಹ ಎಂದೂ ಕೂಡ ತಪ್ಪಿಸಲಿಲ್ಲ. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ. ಈ ನೀಲಾಂಬಿಕೆಯನ್ನ ಸಂಗಮನಾಥ ಪ್ರಸಾದದ ರೂಪದೊಳಗ ಕೊಟ್ಟನ ಅಂತ ತಿಳ್ಕೊಂಡು ಸಂತೋಷಪಟ್ಟ ಬಸವಣ್ಣ. ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ ಅಂದ ಬಸವಣ್ಣ. ಜಂಗಮ ದಾಸೋಹ ಮಾಡಬೇಕಾಗಿತ್ತು ಅಂತಂದ್ರೆ ಎಡಗೈಯಾಗಿ ಬಲಗೈಯಾಗಿ ನನ್ನ ಇಬ್ಬರು ಧರ್ಮ ಪತ್ನಿಯರೊಂದಿಗೆ ನಾನು ಸಮಾಜ ಸೇವೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಬಸವಣ್ಣನವರು ಆ ಪ್ರಧಾನಮಂತ್ರಿಯ ಹುದ್ದೆಯಲ್ಲಿದ್ದುಕೊಂಡು ರಾಜ್ಯದ ಕಾರಭಾರದ ಜೊತೆಗೆ ಗುರು ಲಿಂಗ ಜಂಗಮರ ಸೇವೆಯನ್ನ ಮಾಡ್ತಾ ಇದ್ದಾರೆ ಬಸವಣ್ಣವರು. ಯಾವಾಗ ಬಸವಣ್ಣವರು ಈ ರೀತಿ ಸೇವೆ ಮಾಡಾಕತ್ರು, ಗುರುಲಿಂಗ ಜಂಗಮರ ಸೇವೆ ಮಾಡಾಕತ್ರು, ಬಡವರು ದೀನ ದಲಿತರು ಜಂಗಮರು ಅಂತಂದ್ರೆ ಬಸವಣ್ಣವರಿಗೆ ಬಹಳ ಪಂಚಪ್ರಾಣ. ಅವರ ನೋವು ನಲಿವುಗಳಿಗೆ, ಕಷ್ಟ ದುಃಖ ಆ ಸುಖಗಳಿಗೆ ಆಗತಕ್ಕಂಥದ್ದು ಬಸವಣ್ಣನ ಸ್ವಭಾವ. ಬೇಡಿದವರಿಗೆ ಬೇಡಿದ್ದನ್ನು ಕೊಡತಕ್ಕಂಥ ಸಾಮರ್ಥ್ಯ ಬಂತು ಬಸವಣ್ಣನವರಿಗೆ. ಹೇಗೆ? ಜಂಗಮ ದಾಸೋಹವನ್ನ ಮಾಡಿ ಮಾಡಿ, ಗುರುಪಾದ ಸೇವೆಯನ್ನ ಮಾಡಿ ಮಾಡಿ, ಲಿಂಗವನ್ನ ನೋಡಿ ನೋಡಿ ಬಸವಣ್ಣನವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಶಕ್ತಿ ಬಂತು. ಅದಕ್ಕೆ ಮೂಲ ಕಾರಣ ಶಿವಯೋಗ ತಂಗಿ. ಶಿವಯೋಗ. ಲಿಂಗ ಪೂಜಾ ಅಂತೀವಲ್ಲ, ಹೌದಲ್ಲ? ಲಿಂಗ ಪೂಜಾ ಅಂತೀವಲ್ಲ ತಂಗಿ, ಬಹಳ ದೊಡ್ಡ ಶಕ್ತಿ ಐತ್ರಪ್ಪ ಲಿಂಗ ಪೂಜಾದೊಳಗ. ಜ್ಞಾನ ಮೂಲ ಗುರು ಸೇವೆ ಎಂಬೆನು, ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆನು, ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆನು ಅಂತಾಳೆ ಮುಕ್ತಾಯಕ್ಕ. ಜ್ಞಾನ ಬೇಕಾಗಿತ್ತು ಅಂತಂದ್ರೆ ಗುರುವಿನ ಪಾದ ಸೇವಾ ಮಾಡು. ನಿನಗೆ ಐಶ್ವರ್ಯ ಬೇಕಾಗಿತ್ತು ಅಂತಂದ್ರೆ ಲಿಂಗ ಪೂಜೆಯನ್ನ ಮಾಡು ಅಂತಾಳೆ ಮುಕ್ತಾಯಕ್ಕ. ಲಿಂಗ ಪೂಜಾದೊಳಗ ಬಹಳ ದೊಡ್ಡ ಶಕ್ತಿ ಅದರಪ್ಪ. ಬಸವಣ್ಣವರು ಆದಷ್ಟು ಬೇಗ ರಾಜ್ಯದ ಎಲ್ಲಾ ಕಾರಬಾರಗಳನ್ನ ಮುಗಿಸಿ ರಾತ್ರಿ ಬೇಗ ಮಲಗುತ್ತಿದ್ರು. ಎಷ್ಟು ಗಂಟೆ ಕೇಳ್ತಿದ್ರು ಗೊತ್ತದೇನು ತಂಗಿ? ಬಸವಣ್ಣವರು 2:30 ಎದ್ದು ಬಿಡುತ್ತಿದ್ರು ತಂಗಿ. 3 ಗಂಟೆ ಒಳಗಾಗಿ ಆನಂದದಿಂದ ಸ್ನಾನವನ್ನ ಮಾಡಿ ಲಿಂಗ ಪೂಜೆ ಮಾಡಿಕೊಳ್ತಿದ್ರು. ಬಸವಣ್ಣವರು ಹೇಳೋದಕ್ಕಿಂತ ಮುಂಚೆನೆ ನೀಲಾಂಬಿಕೆ ಗಂಗಾಂಬಿಕೆಯರು ಎದ್ದು ಮಡಿಯಿಂದ ಅವರಿಗೆ ಸ್ನಾನಕ್ಕೆ ನೀರವನ್ನ ಕಾಸಿ ಲಿಂಗ ಪೂಜೆಗೆ ಬೇಕಾಗಿರ್ತಕ್ಕಂಥ ಎಲ್ಲಾ ವ್ಯವಸ್ಥೆಯನ್ನ ಮಾಡ್ತಿದ್ರು ನೀಲಮ್ಮ ಮತ್ತು ಗಂಗಮ್ಮ. 3 ಗಂಟೆಗೆ ಆನಂದದಿಂದ ಲಿಂಗ ಪೂಜೆಯನ್ನ ಮಾಡ್ತಾ ಇದ್ರ ಬಸವಣ್ಣನವರು. ಬೆಳಗ್ಗೆ ಸೂರ್ಯ ಉದಯ ಆಗುವವರೆಗೂ ಲಿಂಗ ಪೂಜೆ. ಏನದು ಪೂಜೆ, ಏನು ಜಪ, ಏನು ತಪ, ಬಹಳ ಅದ್ಭುತ, ಬಹಳ ಅದ್ಭುತ. ಗಾಂಧಾರ ಮಾಂಧಾರ ಎಂಬ ಸಮಯದಲ್ಲಿ ಲಿಂಗವ ಪೂಜಿಸಬೇಕು ಅಂತಾರೆ ನಮ್ಮ ಶರಣರು. ಗಾಂಧಾರ ಮಾಂಧಾರ. ಒಮ್ಮೊಮ್ಮೆ ಅಂತೂ ಬಸವಣ್ಣನವರು ರಾತ್ರಿ 12 ಗಂಟೆಗೆ ಪೂಜೆ ಶುರು ಮಾಡಬೇಕು. ಅದು ಗಾಂಧಾರ ಸಮಯ. 3 ಗಂಟೆಯಿಂದ ಮಾಂಧಾರ ಸಮಯ. ಈ ಸಮಯದಲ್ಲಿ ಆನಂದದಿಂದ ಲಿಂಗ ಪೂಜೆಯನ್ನ ಮಾಡಿ ಜಪ ತಪ ಅನುಷ್ಠಾನ ಮಾಡಿ 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 ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಪಡ್ಕೊಂಡ್ರು ಬಸವಣ್ಣವರು. ಸ್ವತಃ ಅವರೇ ತಮ್ಮ ವಚನದೊಳಗೆ ಹೇಳ್ತಾರೆ, ಅಯ್ಯ ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವಯ್ಯ. ಇಲ್ಲಿ ಪರುಷ ಅಂತ ಬರ್ತದ ತಂಗಿ. ಪರುಷ ಈಗ ಹೆಂಗ ಸರ್ಪದ ಹೆಡೆಯಲ್ಲಿ ಇರ್ತಕ್ಕಂಥ ಒಂದು ಮಣಿಗೆ ನಾಗಮಣಿ ಅಂತ ಕರಿತೀರಲ್ಲ, ಆ ನಾಗಮಣಿಯಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿ ಹೆಂಗ ಇರ್ತದ, ಇಲ್ಲಿನೂ ಕೂಡ ಪರುಷಮಣಿ ಅಂತ ತಿಳ್ಕೊಂಡು ಒಂದು ಪರುಷಮಣಿ ಅದು. ಆ ಪರುಷಮಣಿಯ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ
ಎಂಥ ಕೀಳಾಗಿರ್ತಕ್ಕಂಥ ಕಬ್ಬಿಣಕ್ಕೂ ಕೂಡ ಆ ಮಣಿಯನ್ನ ಹಿಂಗ ಸ್ಪರ್ಶ ಮಾಡಿದ್ರೆ ಸಾಕು ಮುಟ್ಟಿದಷ್ಟು ಬಂಗಾರ ಆಗ್ತಿತ್ತು. ಕಬ್ಬಿಣಕ್ಕೆ ಆ ಮಣಿ ಸ್ಪರ್ಶ ಮಾಡಿದ್ರೆ ಸಾಕು ಕಬ್ಬಿಣ ಎಲ್ಲ ಬಂಗಾರ. ಎಲ್ಲೈತಿ ಹೇಳ್ರಿ ಅಪ್ಪರು, ನಾವು ಒಟ್ಟು ಹುಡುಕ್ತೀವಿ ಅಂತೀರೇನು? ಇತಿಹಾಸದೊಳಗೆ ಬರ್ತದೆ ಈ ಪರುಷಮಣಿಯ ಒಂದು ಎಲ್ಲಾ ವಿಷಯಗಳು. ಪರುಷಮಣಿಯ ಇತಿಹಾಸ ಬರ್ತದೆ. ಉತ್ತರ ಭಾರತದೊಳಗೆ ಗೋರಖ್ಪುರ ಅಂತ ಹೆಸರು ಕೇಳಿರಬಹುದು ನೀವು. ಗೋರಖನಾಥ, ಮಚ್ಛೇಂದ್ರನಾಥ ಅಂತ ತಿಳ್ಕೊಂಡು ಆ ಭಾಗದೊಳಗೆ ಬಹಳ ದೊಡ್ಡ ಮಹಾಪುರುಷರಾಗಿ ಹೋಗಿಬಿಟ್ಟಿದ್ದಾರೆ. ಆ ಗೋರಖ್ಪುರದ ಗುಡ್ಡಗಳದಾವ. ಎಂಥ ಗುಡ್ಡ ಅಂತಂದ್ರೆ ಹಿಂಗ ನೆಟ್ಟಗನ ಇರ್ತಾವ ಗುಡ್ಡ, ಎತ್ತರ 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 ಗುಡ್ಡ. ಅಂಥ ಗುಡ್ಡದೊಳಗ ಕುರುಬರು ಕುರಿ ಮೇಯಿಸ್ತಿರ್ತಾರೆ. ಕುರಿಗಳಲ್ಲಿ ಮೇಯಕ್ಕೆ ಹೋಗ್ತಿರ್ತಾವ ಮ್ಯಾಲ. ಜಾರಿ ಬೀಳಬಾರ್ದು ಅಂತ ತಿಳ್ಕೊಂಡು ಹೆಂಗ ನಾವು ಇಲ್ಲಿ ದನಗಳ ಕಾಲಿಗೆ ನಾಲ ಅಂತ ಹೊಡಿತೀವಿ, ಕಬ್ಬಣದ ನಾಲ ಅಂತ ನಾವು ಹೆಂಗ ಬಡಿತೀವಿ, ಹಂಗ ಕುರಿಗಳಿಗೂ ಕೂಡ ಅಲ್ಲಿ ನಾಲ ಅಂತ ಬಡಿತಿರ್ತಾರೆ. ಕಲ್ಯಾಣ ಅಂತ ಒಂದು ಪತ್ರಿಕೆ ಬರ್ತದೆ ಉತ್ತರ ಭಾರತದೊಳಗ. ಆ ಕಲ್ಯಾಣ ಪತ್ರಿಕೆಯೊಳಗೆ ಬಂದಿರತಕ್ಕಂಥ ಒಂದು ನ್ಯೂಸ್, ಒಂದು ವಾರ್ತೆ ನಿಮ್ಮ ಮುಂದೆ ಹೇಳಾಕತ್ತೀನಿ. ಒಂದು ದಿವಸ ಏನಾಗ್ಯದ ಅಂತಂದ್ರ ಒಂದು ಕುರಿಯ ಆ ಕಾಲಿನಲ್ಲಿ ಇರ್ತಕ್ಕಂಥ ನಾಲ ಬಂಗಾರ ಆಗಿತ್ತಂತ. ಬಂಗಾರ ಮೂರು ಕಾಲಾಗಿರ್ತಕ್ಕಂಥದ್ದೆಲ್ಲ ಕಬ್ಬಣ ಇದ್ದಂಗ ಅದಾವ, ಕಬ್ಬಣ ನಾಲ ಇದ್ದಂಗ ಅದಾವ. ಒಂದು ನಾಲ ಮಾತ್ರ ಅಲ್ಲಿ ಬಂಗಾರ ಆಗಿತ್ತು. ಅಲ್ಲಿ ಇರ್ತಕ್ಕಂಥ ವಿದ್ವಾಂಸರೆಲ್ಲ ಕೂಡಿ ವಿಚಾರ ಮಾಡ್ತಾರ, ಓಹೋ ಇದು ಗುಡ್ಡದಲ್ಲಿ ಮೇಯ್ತಕ್ಕಂಥ ಸಮಯದೊಳಗ ಇದು ಪರುಷಮಣಿಯನ್ನ ತುಳಿದಾದ, ಅದಕ್ಕೆ ಇದಟ್ಟ ಬಂಗಾರ ಆಗ್ಯದ ಅಂತ ತಿಳ್ಕೊಂಡು ಪೇಪರ್ದಾಗ ಬಂದಿತ್ತು ತಂಗಿ. ಅಂದ್ರ ಇದು ಸುಮ್ಮನೆ ಕಾಲ್ಪನಿಕ ಅಂತಲ್ಲ, ಇದ್ದಿರ್ತಕ್ಕಂಥದ್ದು ಇದು ಪರುಷ ಅನ್ನೋದು. ಪರುಷಮಣಿಯ ಸ್ಪೆಷಾಲಿಟಿ ಯಾವ ರೀತಿಯಾಗಿ ಕಬ್ಬಣನ್ನ ಬಂಗಾರವನ್ನಾಗಿ ಮಾಡ್ತಕ್ಕಂಥದ್ದು, ಹಂಗ ಇಲ್ಲಿ ಯಾವ ವ್ಯಕ್ತಿ ಶಿವಯೋಗ ಸಾಧನೆಯನ್ನ ಮಾಡಿ 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 ತಾನೇ ಶಿವಸ್ವರೂಪ ಆಗ್ತಾನ, ಅವನ ಕಣ್ಣು ಕೂಡ ಪರುಷ ಆಗ್ತವ. ಅಂದ್ರ ಆತ ಕಣ್ಣಿನಿಂದ ಏನು ನೋಡ್ಯಾನ ಎಲ್ಲದು ಒಳ್ಳೇದ ಆಗುತ್ತದ. ಇಲ್ಲಿ ಹೇಳ್ತಾರ ಬಸವಣ್ಣನವರು, ಅಯ್ಯ ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವಯ್ಯ. ಅಯ್ಯ ಲಿಂಗವ ಪೂಜಿಸಿ ಪೂಜಿಸಿ ಎನ್ನ ಹಸ್ತಂಗಳು ಪರುಷವಾದವಯ್ಯ. ಅಯ್ಯ ಲಿಂಗವ ಒಲಿದು ಹಾಡಿ ಹಾಡಿ ಎನ್ನ ಜಿಹ್ವೆ ಪರುಷವಾಯಿತ್ತಯ್ಯ. ಕೂಡಲ ಸಂಗಮ ದೇವ ಲಿಂಗವ ನೆನೆದು ನೆನೆದು ಎನ್ನ ಮನಪರುಷವಾಯಿತ್ತಯ್ಯ. ಪಂಚಪರುಷಗಳಿವೆಲ್ಲವೂ ಕೂಡ ಹಸ್ತಪರುಷ, ವಾಕ್ಪರುಷ, ದೃಕ್ಪರುಷ, ಮನೋಪರುಷ, ಪಾದಪರುಷ ಅಂತ ತಿಳ್ಕೊಂಡು ಗುರುಗಳು ಏನು ನೋಡ್ತಾರ ನೋಡಿದ್ದೆಲ್ಲ ಒಳ್ಳೇದಾಗಬೇಕು. ಏನು ನುಡಿತಾರ ನುಡಿದಿದ್ದೆಲ್ಲ ಆಗಬೇಕು. ಏನು ಮುಟ್ತಾರ ಮುಟ್ಟಿದ್ದೆಲ್ಲ ಪವಿತ್ರ ಆಗಬೇಕು. ಮನಸ್ಸಿನೊಳಗೆ ಏನು ಭಾವನೆ ಮಾಡ್ಕೊಳ್ತಾರ ಆ ಭಾವನೆ ಪ್ರಕಾರ ಎಲ್ಲವೂ ಕೂಡ ಒಳ್ಳೇದಾಗಬೇಕು. ಲಿಂಗವ ನೋಡಿ ನೋಡಿ ಎನ್ನ ಕಂಗಳು ಪರುಷವಾದವು. ಲಿಂಗ ಪೂಜೆಯನ್ನ ಮಾಡಿ ಮಾಡಿ, ಲಿಂಗವನ್ನ ಹಾಡಿ ಹಾಡಿ, ಲಿಂಗವನ್ನ ಪೂಜಿಸಿ ಪೂಜಿಸಿ, ಲಿಂಗವನ್ನ ನೆನೆದು ನೆನೆದು ಇಲ್ಲಿ ಬಸವಣ್ಣನವರು ಏನಾದ್ರು ಅಂತಂದ್ರ ಪಂಚಪರುಷದ ಬಸವಣ್ಣನಾಗಿ ಬಿಟ್ಟ ನೋಡ್ರಿ. ಪಂಚಪರುಷದ ಬಸವಣ್ಣ. ಹೀಗಾಗಿ ಯಾವಾಗ ಅವರ ಒಂದು ಪಂಚಪರುಷಗಳು ಪ್ರಾಪ್ತಿಯಾಗಿ ಬಿಟ್ಟು ಬಸವಣ್ಣನವರಿಗೆ ಎಂಥ ಶಕ್ತಿ ಬಂತು ಬಸವಣ್ಣನವ್ರ ಹತ್ರ ಅಂತಂದ್ರ, ಬೇಡದವರಿಗೆ ಬೇಡಿದ್ದನ್ನ ಕೊಡ್ತಕ್ಕಂಥ ಶಕ್ತಿ ಬಂತು. ಯಾರ್ಯಾರು ಬರ್ತಾರ ಏನೇನು ಕೇಳ್ತಾರ ಸಂಗಮನಾಥ ಅಂತ ಹೇಳಿ ಅಂತಿದ್ರು, ಏನು ಕೇಳ್ತಾರ ಅದನ್ನು ಕೊಡ್ತಕ್ಕಂಥ ಒಂದು ಶಕ್ತಿ ಬಸವಣ್ಣವ್ರ ಹತ್ರ. ಈಗಲೂ ಕೂಡ ಕಲ್ಯಾಣಕ್ಕೆ ನೀವು ಹೋಗಿರಿವ? ಬಸವ ಕಲ್ಯಾಣಕ್ಕೆ, ಬಸವ ಕಲ್ಯಾಣ ಯಾರ್ಯಾರು ನೋಡಿರಿ ಕೈ ಎತ್ರಿ. ಇಷ್ಟ ಯವ್ವ ಇಷ್ಟ. ಮತ್ತೆ ಎಲ್ಲರೇ ಹೋಗಿ ಬಂದಿರಿ? ಹೋಗ್ಬೇಕ್ರಿವಾ, ಬಸವಣ್ಣನ ಕಲ್ಯಾಣಕ್ಕೆ ಹೋಗಬೇಕು, ಕೂಡಲ ಸಂಗಮಕ್ಕೆ ಹೋಗಬೇಕು, ಉಳುವಿ ಕ್ಷೇತ್ರಕ್ಕೆ ಹೋಗಬೇಕು, ಸೊಲ್ಲಾಪುರದ ಸಿದ್ದರಾಮೇಶ್ವರಗೆ ಹೋಗಬೇಕು, ಕಲಬುರಗಿ ಶರಣ ಬಸಪ್ಪಗೆ ಹೋಗ್ಬೇಕವ. ನಮ್ಮ ನಮ್ಮ ಧರ್ಮ ಕ್ಷೇತ್ರಗಳಿಗೆ ತಂಗಿ ನಾವು ಹೋಗ್ಲಿಲ್ಲ ಅಂತಂದ್ರೆ ಮತ್ತೆ ಎಲ್ಲಿಗೆ ಹೋಗೋರದಿರಿ? ಅದ್ರದಾಗ ಸಿದ್ದರಾಮಯ್ಯ ಬಸ್ ಫ್ರೀ ಮಾಡಿಬಿಟ್ಟ. ಹೋಗುದ 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 ಎಲ್ಲೆಲ್ಲಿ ಹೋಗಕತ್ತಿರಿ ತಿಳಿಯವಲ್ದು. 4 ವರ್ಷ ಹಿಂದೆ ಹೋಗ್ಯಾಳ್ರಿ ಅಪ್ಪರ್, ನಮ್ಮ ಊರಾಗ ಇನ್ನೂ ಬಂದಿಲ್ಲಕ್ಕಿ. ಫೋನ್ ಹಚ್ತಾಳ ಸುಮ್ಮ, ಅಲ್ಲೆದಿನ್ರಿ ಅಪ್ಪರ, ಇಲ್ಲೆದಿನ್ರಿ, 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 ಇನ್ನೂ ಬಂದಿಲ್ಲಕ್ಕಿ.
ಯಾಕೆ? ಬಸ್ ಫ್ರೀ ಆಗಿಬಿಟ್ಟದ. ಯಾವಾಗ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಕ್ಕಂಥ ಶಕ್ತಿ ಬಸವಣ್ಣವ್ರ ಹತ್ರ ಬಂತು, ಎಲ್ಲಾ ಕಡೆಯಿಂದ ಜನ ಬರಾಕತ್ತು ನೋಡ್ರಿ, ಬರಾಕತ್ತು. ಹೂವಿನಲ್ಲಿ ಇರ್ತಕ್ಕಂಥ ಮಕರಂಧವನ್ನ ಅರಸಿ ದೂರದಲ್ಲಿ ಇರ್ತಕ್ಕಂಥ ದುಂಬಿಗಳು ಬರುವಂಗ ಬಹಳ ದೂರದಿಂದ ಇರ್ತಕ್ಕಂಥ ಅನೇಕ ಬಡವರು, ಜಂಗಮರು, ಶರಣರು, ಸಂತರು, ಮಹಾತ್ಮರು ಬಸವಣ್ಣವ್ರ ಹತ್ರ ಬರಾಕತ್ರು. ಬೇಡಿದವರಿಗೆ ಬೇಡಿದ್ದನ್ನ ಕೊಡ್ತಾನ ಬಸವಣ್ಣ ಅಂತ ತಿಳ್ಕೊಂಡು ದಶ ದಿಕ್ಕುಗಳಿಗೂ ಕೂಡ ಬಸವಣ್ಣನ ಕೀರ್ತಿ ಹೆಚ್ಚಾತು. ಹೀಗಿರ್ತಕ್ಕಂಥ ಸಮಯದೊಳಗ ಉತ್ತರ ಭಾರತದ ವಾರಣಾಸಿ, ನಾವೇನೀಗ ಕಾಶಿ ಅಂತ ಕರಿತೀವಿ ತಂಗಿ, ಬಸವಣ್ಣವ್ರ ಪವಾಡ ಶುರು ಆದ ನೋಡ್ರಿ. ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಎಂತೆಂಥ ಪವಾಡಗಳು ಮಾಡಿದ್ರು ಬಸವಣ್ಣನವರು. ಶಿವಲ್ಯಂಕ ಮಂಚಣ್ಣ ಅಂತ ತಿಳ್ಕೊಂಡು ಕಾಶಿಯೊಳಗೆ ಇರ್ತಕ್ಕಂಥ ಒಬ್ಬ ಶರಣ, ಏನವನ ಹೆಸರ? ಶಿವಲ್ಯಂಕ ಮಂಚಣ್ಣ. ಬಸವಣ್ಣನ ಕೀರ್ತಿ ಕಾಶಿ ತನಕ ಹೋತಂತ ನೋಡ್ರಿ. ಅವಾಗ 12ನೇ ಶತಮಾನದೊಳಗೆ, 900 ವರ್ಷದ ಹಿಂದೆ. ಈಗೇನ್ ಬಿಡ್ರಿ, ಈಗ ಮಾತಾಡಿದ್ದು ಜಗತ್ತಿನ ತುಂಬಾ ಎಲ್ಲ ಏನು ಒಂದು 3-4 ನಿಮಿಷದೊಳಗೆ ಎಲ್ಲಾ ಕಡೆಗೆ ಸುದ್ದಿ ಹೋಗ್ತದೆ. ಈಗ ನಾವು ಇಲ್ಲಿ ಮಾತಾಡಿದ್ದು ಯಾಕ? ಈಗೆಲ್ಲ ಇವೆಲ್ಲ ಅದಾವ, ಟಿವಿ ಅದಾವ, ಮೊಬೈಲ್ ಅದಾವ, ಇಂಟರ್ನೆಟ್ ಅದೋ ಇದೋ 108 ಬಂದು ಬಿಟ್ಟಾವ. ಈಗ ವೈರಲ್ ಆಗೋದು, ಈಗ ಆ ಸುದ್ದಿ ಹಬ್ಬುದು ಬಹಳ ದೊಡ್ಡ ಮಾತಲ್ಲ. ಅವಾಗ ಏನೇನು ಇದ್ದಿದ್ದಿಲ್ಲ. 900 ವರ್ಷದ ಹಿಂದೆ ಒಬ್ಬರ ಬಾಯಿಂದ ಒಬ್ಬರು ಹಿಂಗ ಕೀರ್ತಿ ಹಬ್ಬಿ ಎಲ್ಲಿ ತನಕ ಹೋತು ಕೀರ್ತಿ ಬಸವಣ್ಣಂದು? ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಕಾಶಿ, ಏನು ನಾವು ವಿಶ್ವನಾಥನ ಒಂದು ಮಂದಿರ ಅಂತೇಳಿ ಹೇಳ್ತೀವಿ, ಭೂಲೋಕದ ಸ್ವರ್ಗ ಅಂತ ಏನು ಕರಿತೀವಿ ನಾವು, ಆ ಕಾಶಿ ತನಕ ಹೋತು ಬಸವಣ್ಣನವರ ಕೀರ್ತಿ. ಅಲ್ಲಿ ಇರ್ತಕ್ಕಂಥ ಒಬ್ಬ ಶರಣ ಶಿವಲ್ಯಂಕ ಮಂಚಣ್ಣ. ಕಾಶಿ ವಿಶ್ವನಾಥನ ಪೂಜೆ ಮಾಡ್ತಿದ್ದ. ವಿಶ್ವನಾಥನ ಗುಡಿ ಮುಂದ ನೀರು ಕಸ ಹೊಡೆದು ನೀರು ಸಿಂಪಡಿಸಿ ರಂಗೋಲಿ ಹಾಕ್ತಿದ್ದ. ಎಂಥ ರಂಗೋಲಿ ಹಾಕ್ತಿದ್ದ? ಮುತ್ತಿನ ರಂಗೋಲಿ ಹಾಕ್ತಿದ್ದ ತಂಗಿಯಮ್ಮ. ನೀವು ಕೊಳ್ಳ ಹಾಕೋತಿರಲ್ರಿ ಮುತ್ತ, ಅಂಥ ಮುತ್ತಿನ ರಂಗೋಲಿ ಹಾಕ್ತಿದ್ದ ಶಿವಲ್ಯಂಕ ಮಂಚಣ್ಣ. ಯಾವಾಗ ಅವನಿಗೆ ಇಲ್ಲ, ಆ ಕಡೆ ದಕ್ಷಿಣ ಭಾರತದೊಳಗ ಕಲ್ಯಾಣ ಎಂಬತಕ್ಕಂಥ ಒಂದು ರಾಜ್ಯ ಅದ, ಅಲ್ಲಿ ಒಬ್ಬ ಪ್ರಧಾನಮಂತ್ರಿ ಅದನ್ನ ಬಸವಣ್ಣ ಅಂತ ತಿಳ್ಕೊಂಡು ಅವನಿಗೆ ಎಲ್ಲರೂ ಕೂಡ ಬಹಳ ಭಕ್ತಿ ಭಾಂಡಾರಿ ಬಸವಣ್ಣ ಅಂತ ಕರೀತಾರ. ಕಾಮಧೇನು ಕಲ್ಪವೃಕ್ಷ ಬಸವಣ್ಣ ಅಂತ ಕರೀತಾರ. ಈ ಕಾಶಿ ವಿಶ್ವನಾಥನೇ ಆ ಬಸವಣ್ಣನ ರೂಪದಿಂದ ಬಂದಾನ ಅಂತ ತಿಳ್ಕೊಂಡು, ಆ ಬಸವಣ್ಣನ ರೂಪ ನೋಡ್ಬೇಕು ಅಂತ ತಿಳ್ಕೊಂಡು, ಬಸವಣ್ಣನ ಕಣ್ಣು ತುಂಬ ನೋಡ್ಬೇಕು ಅಂತ ತಿಳ್ಕೊಂಡು ಕಾಶಿಯಿಂದ ಬಂದ ಕಲ್ಯಾಣಕ್ಕೆ ಶಿವಲ್ಯಂಕ ಮಂಚಣ್ಣ ಬಂದ. ಬಸವಣ್ಣನ ನೋಡ್ದ, ಬಹಳ ಸಂತೋಷ ಪಟ್ಟ. ಮತ್ತು ಎಲ್ಲಿ ಕಾಶಿಗೆ ಹೋಗಬೇಕು? ಯಾಕ? ಬಸವಣ್ಣ ಈ ಕಲ್ಯಾಣವನ್ನೇ ಕಾಶಿಯನ್ನಾಗಿ ಮಾಡ್ಯಾನ. ಸಾಕ್ಷಾತ್ ಬಸವಣ್ಣನೇ ಆ ವಿಶ್ವನಾಥನ ಸ್ವರೂಪದೊಳಗದನ. ಇಲ್ಲೇ ನನ್ನ ಕಾಯಕವನ್ನ ಮಾಡಿಕೊಂಡು ಇರಬೇಕು ಅಂತ ತಿಳ್ಕೊಂಡು ಕಲ್ಯಾಣದೊಳಗ ಉಳ್ಕೊಂಡ ಶಿವಲ್ಯಂಕ ಮಂಚಣ್ಣ. ಕಲ್ಯಾಣದೊಳಗ ಬಂದ 2 ಗುಡಿ ಗುಂಡಾರಗಳು. ನೀವು ಕಲ್ಯಾಣಕ್ಕೆ ಹೋದ್ರೆ ಗೊತ್ತಾಗ್ತದ. ಅಲ್ಲಿ ತ್ರಿಪುರಾಂತಕೇಶ್ವರ ದೇವಸ್ಥಾನ, ಕಪಿಲೇಶ್ವರ ದೇವಸ್ಥಾನ, ಮಹಾದೇವ ದೇವಸ್ಥಾನ, ಶಂಕರ ದೇವಸ್ಥಾನ, 1-2 ಆಗಿನ ಕಾಲದೊಳಗೆ 1000 ಶಿವನ ದೇವಸ್ಥಾನಗಳು. ಎಲ್ಲಿ? ಕಲ್ಯಾಣದೊಳಗೆ. ಆ ಎಲ್ಲಾ ದೇವರ ಗುಡಿಗೆ ಹೋಗ್ತಿದ್ದ, ಕಸ ಹುಡುಗುತ್ತಿದ್ದ, ನೀರು ಸಿಂಪಡಿಸ್ತಿದ್ದ. ಏನು ಬರುವಾಗ ಏನು ಒಂದಿಷ್ಟು ಮುತ್ತುಗಳನ್ನು ತಂದಿದ್ದಲ್ಲ, ಆ ಮುತ್ತಿನಿಂದ ರಂಗೋಲಿ ಹಾಕ್ತಿದ್ದ ಶಿವಲ್ಯಂಕ ಮಂಚಣ್ಣ. ಹಿಂಗ ಸ್ವಲ್ಪ ದಿವಸ ಕಳೆದ ಬಳಿಕ ಏನಾತು ಅಂತಂದ್ರ ತಂದಿರ್ತಕ್ಕಂಥ ಮುತ್ತು ಎಲ್ಲ ಖಾಲಿ ಆಗಿಬಿಟ್ಟು. ಬೇಡದವರಿಗೆ ಬೇಡಿದ್ದನ್ನ ಕೊಡ್ತಾನ ಬಸವಣ್ಣ, ಕಲ್ಯಾಣದ ಬಸವಣ್ಣ. ಬೆಳಗಿನ ಜಾವಕ್ಕೆ ಏನಾಗ್ಬಿಟ್ಟು ಅಂತಂದ್ರೆ ಮುತ್ತೆಲ್ಲ ಖಾಲಿ ಆದವು. ನನ್ನ ಕಾಯಕಕ್ಕೆ ಭಂಗ ಬರ್ತದಲ್ಲ ಅಂತ ತಿಳ್ಕೊಂಡು ಓಡ್ಕೊಂತ ಬಸವಣ್ಣನ ಮಹಾಮನೆಗೆ ಬಂದ ಶಿವಲ್ಯಂಕ ಮಂಚಣ್ಣ. ಅಲ್ಲಿ ಬಾಗಲದೊಳಗೆ ಯಾರಿದ್ರು? ಹಡಪದ ಅಪ್ಪಣ್ಣನವರಿದ್ರು. ಅಪ್ಪಣ್ಣವರ ಮತ್ ನಾ ಬಸವಣ್ಣವ್ರಿಗೆ ಭೇಟಿ ಆಗ್ಬೇಕು. ಇಲ್ಲ ಮಂಚಣ್ಣವ್ರ, ಮತ್ತ ಬಸವಣ್ಣವರು ಸ್ನಾನ ಮಾಡಕತ್ತಾರ, ಅದಕ್ಕೆ ಸ್ವಲ್ಪ ತಡೀರಿ ಅಂದ್ರು ಹಡಪದ ಅಪ್ಪಣ್ಣವರು. ಇಲ್ಲ ನಾ ಬಸವಣ್ಣವ್ರಿಗೆ ಭೇಟಿ ಆಗಬೇಕು ಅಂತ ತಿಳ್ಕೊಂಡು ನೇರವಾಗಿ ಬಸವಣ್ಣನವರು ಸ್ನಾನ ಮಾಡ್ತಕ್ಕಂಥ ಕೋಣೆಗೆ ಬಂದುಬಿಟ್ಟ ಶಿವಲ್ಯಂಕ ಮಂಚಣ್ಣ. ಬಸವಣ್ಣ ಶರಣು ಅಂದ್ಬಿಟ್ಟ.
ಸ್ನಾನ ಮಾಡ್ತಾ ಇರತಕ್ಕಂಥ ಬಸವಣ್ಣವರು ಕೂಡ ಶರಣು ಶರಣಾರ್ಥಿ ಅಂದ್ರು. ಏನ್ರಿಪ್ಪ ಏನು ಜಂಗಮ ಅಪೇಕ್ಷೆ ಏನದ? ಏನು ಇಲ್ಲ ಬಸವಣ್ಣ, ನಾನು ತಂದಿರ್ತಕ್ಕಂಥ ಮುತ್ತು ಖಾಲಿ ಆಗ್ಯವ. ಅದಕ್ಕ ಕಲ್ಯಾಣದೊಳಗೆ ಒಂದಲ್ಲ ಎರಡಲ್ಲ 1000 ಶಿವನ ದೇಗುಲ ಅದವ. ಎಲ್ಲಾ ದೇಗುಲಗಳ ಮುಂದ ಮತ್ತು ನಾನು ರಂಗೋಲಿ ಹಾಕಬೇಕಲ್ಲ, ಮುತ್ತಿನ ರಂಗೋಲಿ. ಅದಕ್ಕ 7 ಖಂಡುಗ ನನಗ ಮುತ್ತು ಕೊಡು ಅಂತ ಹೇಳಂದ. 7 ಖಂಡುಗ ಅಂದ್ರೆ ಗೊತ್ತೇನ್ರಿವ? ಅವಾಗ ದೊಡ್ಡ ದೊಡ್ಡ ಡೊಳ್ಳರ್ಗಿರ್ತಿದ್ದು ನೋಡ್ರಿ ನಿಲ್ಲ, ಅವಾಗೆಲ್ಲ ಕಾಳ ಕಡಿ ಹಾಕಕ್ಕೆ. ಅಂತ 7 ಖಂಡುಗ ನನಗ ಮುತ್ತು ಕೊಡು ಅಂತ ತಿಳ್ಕೊಂಡು ಯಾವಾಗ ಶಿವಲೆಂಕ ಮಂಚಣ್ಣ ನೋಡ್ದ, ಬಸವಣ್ಣವ್ರು ವಿಚಾರ ಮಾಡ್ತಾರ, ಇಷ್ಟು ಮುತ್ತು ಎಲ್ಲಿಂದ ತರಬೇಕು? ಜಂಗಮನ ಅಪೇಕ್ಷೆ ಅಂತಂದ್ರೆ ಸಂಗಮನಾಥನ ಅಪೇಕ್ಷೆ. ಆ ಜಂಗಮನ ಅಪೇಕ್ಷೆ ಪೂರೈಸಲ್ಬೇಕಲ್ಲ ಅಂತ ತಿಳ್ಕೊಂಡು ಆ ಕಡೆ ಈ ಕಡೆ ನೋಡ್ದ. ಆ ದಾಸೋಹದ ಸಲುವಾಗಿ, ಜಂಗಮರ ದಾಸೋಹದ ಸಲುವಾಗಿ ಅಲ್ಲಿ ಮುಂದ ಏನು ಬಟ್ಟಿದ್ರು ಅಂತಂದ್ರ ಜ್ವಾಳದ ರಾಶಿ ನೆಟ್ಟು ಬಟ್ಟಿದ್ರು. ಅಲ್ಲಿ ಜ್ವಾಳದ ಒಂದು ಚೀಲ ತುಂಬಿ ಜ್ವಾಳದ 100 ಚೀಲ ಜ್ವಾಳ ಬಟ್ಟಿದ್ರು. ಬಸವಣ್ಣವ್ರಂದ್ರು, ಹೇ ಸಂಗಮನಾಥ, ಶಿವಲೆಂಕ ಮಂಚಣ್ಣ ಮುತ್ತಿನ ರಂಗೋಲಿ ಹಾಕಕ್ಕ ಮುತ್ತು ಕಡಿಮೆ ಬಿದ್ದಾವಂತ, ಸಂಗಮನಾಥ ಮುತ್ತು ಕೊಡು ಅಂತ ತಿಳ್ಕೊಂಡು ಆ ಜೋಳದ ರಾಶಿಯನ್ನ ನೋಡ್ದ ಬಸವಣ್ಣ. ಜೋಳ ಎಲ್ಲ ಮುತ್ತಾಗ್ಲಿ ಅಂತ ತಿಳ್ಕೊಂಡು ಮನಸ್ಸಿನೊಳಗ ಭಾವನೆಯಲ್ಲಿ ತಂದುಕೊಂಡ. ಯಾವಾಗ ಜೋಳ ಎಲ್ಲ ಮುತ್ತಾಗ್ಲಿ ಅನ್ನೋದೇ ತಡ, ಆ ಜೋಳದ ರಾಶಿ ಎಲ್ಲ ಮುತ್ತಿನ ರಾಶಿಯಾಗಿತ್ತು. ಬಸವಣ್ಣವ್ರಂತಾರ, ಮಂಚಣ್ಣವ್ರೇ ಹೋಗ್ರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಮುತ್ತು ತಗೊಳ್ರಿ ಅಂತ ಹೇಳಿ ತಿಳ್ಕೊಂಡು ಹೇಳಿದಾಗ ಬಂದು ನೋಡ್ತಾನ ಶಿವಲೆಂಕ ಮಂಚಣ್ಣ, ಮುತ್ತಿನ ರಾಶಿ ಎಷ್ಟು ಬೇಕಷ್ಟು ಮುತ್ತು. ಇನ್ನು ನನ್ನ ಜೀವನ ಪರ್ಯಂತ ಅಲ್ಲಿ ಇಲ್ಲಿ ಮುತ್ತು ಹುಡುಕಾಡುವುದ ಬೇಡ ಅಂತ ತಿಳ್ಕೊಂಡು ಶಿವಲೆಂಕ ಮಂಚಣ್ಣ ತನ್ನ ಜೀವನವಿಡೀ ಆ ಮುತ್ತಿನಿಂದ ರಂಗೋಲಿಯನ್ನ ಹಾಕ್ತಕ್ಕಂಥ ಕಾಯಕ ಕಲ್ಯಾಣದೊಳಗ ಮಾಡ್ದ ಅಂತ ತಿಳ್ಕೊಂಡು ಇತಿಹಾಸ ಬರ್ತದ ತಂಗಿ.